ಪಾರಂಪರಿಕ ವೈದ್ಯ ಪದ್ಧತಿಯ ಉಳಿವಿಗಾಗಿ ಹಾಗೂ ಪಾರಂಪರಿಕ ವೈದ್ಯರ ಏಳಿಗೆಗಾಗಿ ಶ್ರಮಿಸುವ ಉದ್ದೇಶದಿಂದ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟ ರಚನೆ ಮಾಡಲು ಮುಂದಾಗಿದ್ದೇವೆ ಎಂದು ಇರಕಲ್ ಮಠದ ಶ್ರೀ ಶಿವಶಕ್ತಿ ಪೀಠದ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ತಿಳಿಸಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪಾರಂಪರಿಕ ವೈದ್ಯರು ತಮಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಾಂತ್ಯವಾರು ಪರಿಷತ್ ಸಂಘ ಸಂಸ್ಥೆಗಳ ನೋಂದಣಿ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಪಾರಂಪರಿಕ ವೈದ್ಯ ಪದ್ಧತಿ ಮತ್ತು ವೈದ್ಯರಿಗೆ ಸಿಗಬೇಕಾದ ಸವಲತ್ತು ಮತ್ತು ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತಿಲ್ಲ. ಅನಾವಶ್ಯಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇರಿಸಿದಾಗ ಯಾವುದೇ ಸ್ಪಂದನೆ ದೊರೆಯುವುದಿಲ್ಲ. ಕಾರಣ, ಪ್ರಾಂತ್ಯವಾರು ಪರಿಷತ್ ಸಂಘಗಳಿರುವುದರಿಂದ ಹೆಚ್ಚು ಪ್ರಭಾವ ಬೀರಲು ಆಗುತ್ತಿಲ್ಲ. ಹೀಗಾಗಿ ಹಲವರು ಸಲಹೆ ಮೇರೆಗೆ ಕರ್ನಾಟಕದ ಎಲ್ಲಾ ಪರಿಷತ್ ಮತ್ತು ಸಂಘಗಳು ಒಂದಾಗಿ ಹೋರಾಟ ನಡೆಸಿದರೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟದ ರಚನೆ ಮಾಡಲು ಮುಂದಾಗಿರುವುದಾಗಿ ಅವರು ತಿಳಿಸಿದರು. ಸಾವಿರಾರು ವರ್ಷಗಳಿಂದ ಈ ಪದ್ಧತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರ್ತಾ ಇರುವಂಥದ್ದು. ನಂತರದ ಕಾಲಘಟ್ಟದಲ್ಲಿ ಬೇರೆ ಬೇರೆ ಪದ್ಧತಿಗಳು, ಉದಾಹರಣೆಗೆ ಅಲೋಪತಿಕ್ ಅನ್ನುವಂತಹ ಒಂದು ಪದ್ಧತಿ ಪ್ರಾರಂಭಗೊಂಡು ಈಗ ಅದು ಜಗದ್ವ್ಯಾಪಿಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಮೂಲದಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಏನಿತ್ತೋ ಅದು ಇವತ್ತಿಗೂ ಕೂಡ ಅಷ್ಟೇ ಶುದ್ಧವಾಗಿ ಮತ್ತು ಪರಿಶುದ್ಧವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಬಂದಿರುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ವೈದ್ಯ ಪದ್ಧತಿ ಉಳಿಬೇಕು ಮತ್ತು ಅದನ್ನು ಬೆಳೆಸಬೇಕು ಅನ್ನುವಂಥ ಸದಿಚ್ಛೆಯನ್ನು ಇಟ್ಕೊಂಡು ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರುವಂಥ ಕರ್ನಾಟಕದ ಬಹಳಷ್ಟು ಕುಟುಂಬಗಳು ಆ ಪದ್ಧತಿಯನ್ನು ಈಗಲೂ ಕೂಡ ಇದೇ ವೇಳೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ಅಧ್ಯಕ್ಷರಾದ ವೈದ್ಯ ಡಿ ಆನಂದ್ ಏರೂರ್ ಅವರು, ಪಾರಂಪರಿಕ ವೈದ್ಯರ ಏಳಿಗೆಗಾಗಿ ಹಾಗೂ ವೈದ್ಯರ ಅಭಿವೃದ್ಧಿಗಾಗಿ ಸರ್ಕಾರದ ಮಾನ್ಯತೆ ಮುಖ್ಯವಾಗಿದೆ. ಮಾನ್ಯತೆಗಾಗಿ ಮಾಡಲಾದ ಹೋರಾಟಕ್ಕೆ ಸರ್ಕಾರದಿಂದ ಸ್ಪಂದನೆ ಸಿಗುತ್ತಿಲ್ಲ. ನಾವೆಲ್ಲರೂ ಈ ರೀತಿ ಹೋರಾಟಗಳನ್ನು ಮಾಡಿದರೆ ಸರ್ಕಾರದ ಗಮನ ಸೆಳೆಯಲು ಸಾಧ್ಯವಿಲ್ಲ. ಹೀಗಾಗಿ ಒಕ್ಕೂಟ ರಚಿಸುವುದು ಹೆಚ್ಚು ಉತ್ತಮ ಅನ್ನೋ ಅಭಿಪ್ರಾಯದ ಮೇರೆಗೆ ಒಕ್ಕೂಟ ರಚನೆಗೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ತಮ್ಮ ಪ್ರಾಂತದಲ್ಲಿ ತಮ್ಮ ಅನುಕೂಲ ತಕ್ಕಂತೆ ಈಗ ಸಂಘ ಮತ್ತು ಪರಿಷತ್ಗಳನ್ನು ಮಾಡಿದ್ದಾರೆ. ಈಗ ನಾವು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಮಾಡಿದ್ದೀವಿ, ಇದು ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಮಾಡಿದ್ದಾರೆ. ತಮ್ಮ ಪ್ರಾಂತ್ಯದಲ್ಲಿ ಏನು ಮಾಡಿದ್ದಾರೆ ಅವ್ರನ್ನೆಲ್ಲರೂ ಸೇರಿ ನಾವು ಈಗ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟ ಅಂತ ಒಂದು ಪರಿಷತ್ ಮಾಡ್ತಾಯಿದ್ದೀವಿ. ಈಗ ಆ ಒಕ್ಕೂಟದಲ್ಲಿ ಈಗ ನಮ್ಮ ಸಂಪರ್ಕ ಬಂದವ್ರನ್ನ ನಾವು ಒಕ್ಕೂಟದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ತಮ್ಮ ಗಮನಕ್ಕೆ ಬರ್ತಾ ಇರತಕ್ಕಂಥ ಪರಿಷತ್ತು ಮತ್ತು ಸಂಘಗಳು ಇನ್ನೂ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘ ಒಕ್ಕೂಟದಲ್ಲಿ ಸೇರಲಿ, ಇನ್ನೂ ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟು ಒಂದು ಶಕ್ತಿ ತುಂಬಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಪತ್ರಿಕಾ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವೈದ್ಯರಾದ HD ಪೂಜಾರ್, ವೈದ್ಯ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.